ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಯಾರೆಲ್ಲ SSLC ಎಕ್ಸಾಮ್ ಬರ್ತಿದ್ದೀರಾ 2026, ನಿಮಗೆ ಒಂದು ಗುಡ್ ನ್ಯೂಸ್ ಇಲ್ಲಿದೆ. ಸೊ ನಿಮಗೆ SSLC ಎಕ್ಸಾಮ್ ಬರೀಬೇಕಾದ್ರೆ ಒಂದು ದೊಡ್ಡ ಗೊಂದಲವನ್ನು ಕ್ರಿಯೇಟ್ ಮಾಡಿತ್ತು. ಏನಂತ ಅಂದರೆ, ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು. ತೃತೀಯ ಭಾಷೆ ಹಿಂದಿ ಏನಿದೆ ಆ ಪರೀಕ್ಷೆಗೆ ಮಾರ್ಕ್ಸ್ನ ಕನ್ಸಿಡರ್ ಮಾಡೋದು ಬೇಡ, ಬರೀ ಗ್ರೇಡ್ನ ಕೊಡೋಣ ಈ ವರ್ಷದಿಂದ ಅಂತ ಆದೇಶವನ್ನು ಹೊರಡಿಸಿತ್ತು. ಅದೇ ರೀತಿಯಾಗಿ ಮಕ್ಕಳು ಕೂಡ ಇದೇ ಗೊಂದಲದಲ್ಲಿ ಪರೀಕ್ಷೆಯನ್ನು ಬರೆದಿದ್ರು. ಈ ಆದೇಶವನ್ನು ಪರೀಕ್ಷೆಗೆ 2 ದಿನಕ್ಕೂ ಮುಂಚೆ ಆದೇಶವನ್ನು ಹೊರಡಿಸಿ ಮಕ್ಕಳಿಗೆ ಗೊಂದಲವನ್ನು ಕ್ರಿಯೇಟ್ ಮಾಡಿದ್ರು ಅಲ್ವಾ. ಆದರೆ ಇವಾಗೊಂದು ಸಿಹಿ ಸುದ್ದಿ ಇದೆ. ಏನು ಶಿಕ್ಷಕರ ಸಂಘದ ಒಕ್ಕೂಟ ಹೈಕೋರ್ಟ್ನ ಮೊರೆ ಹೋಗಿತ್ತು, ಅವರ ಒಂದು ಪರಿಶ್ರಮಕ್ಕೆ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೊ ಕರ್ನಾಟಕ ಸರ್ಕಾರ ಹಿಂದಿ ಪರೀಕ್ಷೆಗೂ ಕೂಡ ಅಂಕಗಳನ್ನು ಕೊಡ್ತಾ ಇದೆ. ಈ ಬಾರಿ ಯಾವುದೇ ರೀತಿಯಾದಂತಹ ಗ್ರೇಡ್ ಇಲ್ಲ, 625 ಅಂಕಗಳಿಗೆ ಪರೀಕ್ಷೆಯನ್ನು ಕನ್ಸಿಡರ್ ಮಾಡಲಾಗಿದೆ. ಹಿಂದಿಯನ್ನು ಹೊರತುಪಡಿಸಿದ್ರಲ್ಲ, ಈಗ ಹಿಂದಿಯನ್ನು ಕೂಡ ಕನ್ಸಿಡರ್ ಮಾಡಲಾಗಿದೆ. ಸೊ ಎಲ್ಲರೂ ಖುಷಿ ಪಡಬೇಕಾದಂತಹ ವಿಷಯ. ಎಷ್ಟೊಂದು ಜನ ಮಕ್ಕಳು ಹಿಂದಿಯಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ರು. ಹಾಗೆ ಒಂದು ವರ್ಷದಿಂದ ಜೂನ್ನಿಂದ ಮಾರ್ಚ್ವರೆಗೂ ತುಂಬ ಕಷ್ಟಪಟ್ಟು ಹಿಂದಿಯನ್ನು ಕಲ್ತಿರ್ತಾರೆ. ಆ ಎಕ್ಸಾಮ್ಗಿಂತ 1 ದಿನ ಮುಂಚೆ ಈ ಆದೇಶವನ್ನು ಹೊರಡಿಸ್ತಾರೆ. ಮಕ್ಕಳಲ್ಲಿ ತುಂಬ ಗೊಂದಲ ಆಗಿರುತ್ತೆ. ಆದರೂ ಕೆಲವು ಮಕ್ಕಳು ನೆಗ್ಲೆಕ್ಟ್ ಮಾಡಿ ಹಿಂದಿಯನ್ನು ಹೆಂಗೆ ಬೇಕೋ ಹಂಗೆ ಬರೆದಿರ್ಬೋದು, ಗ್ರೇಡ್ ಬರುತ್ತೆ ಅಂತ. ಆದರೆ ಓದಿರ್ತಕ್ಕಂಥ ಮಕ್ಕಳು ನೀಟಾಗೇ ಬರೆದು ಕರೆಕ್ಟಾಗೇ ಬರೆದಿರ್ತಾರೆ. ಎಷ್ಟೊಂದು ಜನಕ್ಕೆ ಔಟ್ ಆಫ್ ಔಟ್ ಕೂಡ ಬರೋ ಅಂತಹ ಚಾನ್ಸಸ್ ಇರುತ್ತೆ. ಆದರೆ ಮಾರ್ಕ್ಸೇ ಬೇಡ ಅಂತ ಅಂದಾಗ ಮಕ್ಕಳಲ್ಲಿ ಆತಂಕ ಉಂಟಾಗಿರುತ್ತೆ. ಈಗ ಆ ರೀತಿ ಇಲ್ಲ. ಖಂಡಿತವಾಗ್ಲೂ ನಿಮಗೆ ಈ ವರ್ಷ ಗ್ರೇಡ್ ವ್ಯವಸ್ಥೆ ಇಲ್ಲ, ಮಾರ್ಕ್ಸ್ಗಳನ್ನೇ ಕೊಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ. ಥ್ಯಾಂಕ್ ಯು ಮಕ್ಕಳೇ.